ಹಾಯ್ ಫ್ರೆಂಡ್ಸ್, ನಾನು ಮುದಸ್ಸಿರ್ ಟ್ಯಾಕಲ್ ಹೌಸ್ ಬೆಂಗಳೂರಿಂದ. ಸೊ ಫ್ರೆಂಡ್ಸ್, ಸುಮಾರು ಜನ ನಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ಸ್ ಮಾಡ್ತಾ ಇದ್ರು, ಅಂದ್ರೆ ಮೆಸೇಜ್ ಮಾಡ್ತಾ ಇದ್ರು, ನಮಗೆ ಒಂದು ರಾ ಡ್ರಿಲ್ ಒಳ್ಳೇದಾಗಿ ಕಡಿಮೆ ಬೆಲೆಯಲ್ಲಿ ತೋರಿಸ್ಕೊಡಿ ಅಂತ. ಸೊ ಅವ್ರಿಗೋಸ್ಕರ ನಮ್ಮ ಟ್ಯಾಕಲ್ ಹೌಸ್ ನಲ್ಲಿ ಅತಿ ಕಡಿಮೆ ಬೆಲೆಯಲ್ಲಿ ಕಾಂಬೋ ಮಾಡಿದೀವಿ. ಕಾಂಬೋ ಅಂದ್ರೆ ನಿಮಗೆ ರಾ ಡ್ರಿಲ್ ಇಲ್ಲ, ಬರೀ ರಾ ಡ್ರಿಲ್ ಅಲ್ಲ, ಅದ್ರ ಜೊತೆ ನಿಮಗೆ ಲೈನು, ಹುಕ್ಸು, ಅಂದ್ರೆ ನೆಟ್ಟು ಹಾಕೊಳ್ಳಕ್ಕೆ, ಮೀನು ಹಾಕೊಳ್ಳಕ್ಕೆ ನೆಟ್ಟು ಎಲ್ಲ ಜೊತೆ, ಅಂದ್ರೆ ಎಲ್ಲ ಬಂದ್ಬಿಡುತ್ತೆ ಅದ್ರ ಜೊತೆಲಿ. ಆ ತರ ಒಂದು ಕಾಂಬೋ, ಬೆಸ್ಟ್ ಕಾಂಬೋ ಮಾಡಿದೀವಿ ಅತಿ ಕಡಿಮೆ ಬೆಲೆಯಲ್ಲಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋ ನೋಡಿ, ಆವಾಗ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗೋದು. ನಾನು ಸ್ವಲ್ಪ ಕನ್ನಡ ಹೆಚ್ಚು ಕಡಿಮೆ ಮಾತಾಡ್ಕೊತೀನಿ, ಅಷ್ಟು ಶುದ್ಧವಾಗಿ ಕನ್ನಡ ಬರೋಲ್ಲ ನನಗೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಡೀರಿ, ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ನಮ್ಮ ಹತ್ರ ಆರ್ಡಿ ಇದೆ. ಆರ್ಡಿನಲ್ಲಿ ಏನ್ ಬರುತ್ತೆ ಅಂದ್ರೆ ಕ್ರೋಕೋಡೈಲ್ ಸಾಲಿಡ್ ಫೈಬರ್ ರಾಡು, ಅಂದ್ರೆ ನೀವು ನೋಡಿರ್ಬೇಕು, ಇದು ಹಳೆ ಕಂಪನಿ. ಇದು ಸಾಲಿಡ್ ಫೈಬರ್ ಏನಂದ್ರೆ ಎಷ್ಟನ ಬೆಂಡ್ ಮಾಡ್ಲಿ ಇದು ಕಟ್ಟಾಗಲ್ಲ. ನೋಡಿ ಎಷ್ಟು ಯು ಟೈಪ್ ಮಾಡ್ಬಿಟ್ಟಿದ್ದೀನಿ ಬೆಂಡು, ಆದ್ರೂ ಕಟ್ಟಾಗಲ್ಲ. ಏನಾನ ನಾವು ಮುರಿಲೇಬೇಕು ಅಂತ ಪೂರ್ತಿ ವಿ ಸ್ಟೆಪ್ ಮಾಡಿಬಿಟ್ರೆ ಮುರಿದೋಗ್ಬಿಡುತ್ತೆ, ಇಲ್ಲ ಅಂದ್ರೆ ಮುರಿಯೋಕ್ಕೆ ಚಾನ್ಸ್ ಇಲ್ಲ. ನೀವು ಫಿಶಿಂಗ್ ಅಲ್ಲಿ ಮುರಿಯೋಕ್ಕೆ ಚಾನ್ಸ್ ಇಲ್ಲ, ಯಾಕಂದ್ರೆ ತುಂಬಾ ಕಡಿಮೆ ರಿಸಲ್ಟ್, ಇದು ಕಂಪ್ಲೇಂಟ್ಸ್ ಬಂದಿರೋದು ಆ ಥರ ರಾಡ್ ಇದು. ಇದ್ರ ಜೊತೆ 6 ಅಡಿ ಸೈಜ್ ಇದು, ಅಂದರೆ 6 ಅಡಿ ಅಂದರೆ ನಿಮಗೆ ನಂಬರ್ ಬಂದ್ಬಿಟ್ಟು 180 ಬರುತ್ತೆ. ಅದರದ್ದು ನಂಬರು, ಸೈಜ್ ನಂಬರು 180 ಇದಂತ. ಇವಾಗ ನೋಡಿ, ಇದು ರೀಲ್ಸ್ ಕಿಂಗ್ ಅವ್ರ ಬ್ರ್ಯಾಂಡ್ದು ರೀಲು ಸೆಕೆಂಡು. ನೋಡಿ ಇದ್ರದ್ದು ಸೌಂಡ್ ನೋಡಿದ್ರಿ ನೀವು. ಇದು ಮೆಟಲ್ ಸ್ಪೂಲು, ನೋಡಿ ಇದು ಮೆಟಲ್ ಸ್ಪೂಲು ರೀಲು. 6 ಅಡಿ ಅಂದರೆ 6 ಫೀಟ್ ನಲ್ಲಿ ನಿಮಗೆ 4000 ರೀಲ್ ಬರುತ್ತೆ. ಇದ್ರದ್ದು ಸೈಜು ಸೀರಿಯಸ್ ಅಂತೀವಿ, ಸೈಜು ಅನ್ಬೋದು ನೀವು. ಇದು 4000 ಮೆಟಲ್ ಅಂದ್ರೆ ಪೂರ್ತಿ ಮೆಟಲ್ ಬರಲ್ಲ, ಇದು ಫೈಬರ್ ಬರುತ್ತೆ. ಸ್ಪೂಲ್ ಮಾತ್ರ ಮೆಟಲ್ ಬರುತ್ತೆ, ಅಷ್ಟಿದ್ರೆ ಸಾಕು. ಎಲ್ಲ ರೀಲ್ ಹಂಗೆ ಬರೋದು. ಕಡಿಮೆ ರೀಲ್ಸು ಪೂರ್ತಿ ಮೆಟಲ್ ಬರೋದು, ಅದು ಪೆನ್ ಕಂಪ್ನಿಯಲ್ಲಿ ಬರುತ್ತೆ. ಅದು ಪ್ರೀಮಿಯಂ ಬ್ರ್ಯಾಂಡು. ಅದು ಯಾವಾಗ ನಾನು ಬೇರೆ ಟೈಮಲ್ಲಿ ವಿಡಿಯೋ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದ್ರ ಜೊತೆ 3ನೇದು ಬಂದ್ಬಿಟ್ಟು ನೋಡಿ, ರೇಷ್ಮೆ ದಾರ ಲೈನು. ಇದು ನೋಡಿ ಗ್ರೇ ಕಲರ್ ಇದೆ ನೋಡಿ. ಇದು ಪ್ರೋ ಹಂಟರ್ ಕಂಪನಿದು. ನಿಮ್ಗೆ ಯಾವ ಸೈಜ್ ಬೇಕು, 40, 50, 60 ಆ ಸೈಜಲ್ಲಿ ನಿಮ್ಗೆ ರೇಷ್ಮೆ ದಾರ ಬಂದ್ಬಿಡುತ್ತೆ. ಇದು 100 ಮೀಟರ್ ಬರುತ್ತೆ ನಿಮ್ಗೆ. ನೋಡಿ ಇದು ಕಟ್ಟೆ ಆಗಲ್ಲ, ತುಂಬಾ ಸ್ಟ್ರೆಂತ್ ಇರುತ್ತೆ. ಇದು ರೇಷ್ಮೆ ದಾರ ಅಂದ್ರೆ ಪಿ ಲೈನ್ ಅಂತೀವಿ, ಬ್ರೇಡೆಡ್ ಲೈನ್ ಅಂತೀರಿ. ಇದು ರೇಷ್ಮೆ ದಾರ. ಇದು 3ನೇ ಐಟಮ್. ಇದನ್ನ ನೀವು ಮೋಸ್ಟ್ಲಿ ಅಂದ್ರೂ ಇದು ಒಂದ್ಸತಿ ತಗೊಂಡ್ರೆ ನೀವು 2 ಟೈಮ್ ಆಗ್ಬೋದು ಈ ರೀಲ್ಗೆ. ನೋಡಿ ಇದ್ರ ಜೊತೆ ನಿಮ್ಗೆ ಇನ್ನೂ ಒಂದು ಏನಂದ್ರೆ, ಇದು ಫ್ಲೋಟು, ಬುಗ್ರಿ ಫ್ಲೋಟ್ಸು ಇದು ಬರುತ್ತೆ ಇದ್ರ ಜೊತೆ. ಆಮೇಲೆ ಇದು ಲೆಡ್, ಶೀಶಾ ಅಂತೀವಲ್ಲ, ಲೆಡ್ಡು ಇದು ಬರುತ್ತೆ. ಇದು ಎಷ್ಟು ಬೇಕೋ ನೀವು ಕಟ್ ಮಾಡ್ಕೊಂಡು ನೀವು ಫ್ಲೋಟ್ ಪ್ರಕಾರ ಅಡ್ಜಸ್ಟ್ ಮಾಡ್ಕೊಂಡು ಆಡ್ಬೋದು. ಇದು ಹುಕ್ಸು ಇದೆ, ಹುಕ್ಸು ಅದು ತೋರಿಸ್ಬಿಡ್ತೀನಿ ನಿಮ್ಗೆ. 1 ಡಜನ್ ಹುಕ್ಸು ಎಲ್ಲ ಸೈಜ್ ಬರುತ್ತೆ ನಿಮಗೆ. ಅಂದರೆ ಜಿಲೇಬಿ, ರವು, ಕಟ್ಲ ಯಾವುದನ್ನ ಆಡಿ ನೀವು, ಕ್ಯಾಟ್ ಫಿಶು, ಮುರುಗೋಡು ಅಂತೀರ, ಅದು ಇರ್ತಾರೆ ಸುಮಾರು ಜನ, ಅದಕ್ಕೆಲ್ಲ ಆಗುವಂಥ ಸೈಜ್ಗಳು ಇದು. ಸೊ ಇದು ಆಯಿತು. ಮೇನ್ ಥಿಂಗು ಹುಳ ಹೆಂಗಿದೆ ಅಂದರೆ, ನೋಡ್ಬೇಕಂದ್ರೆ ಒರಿಜಿನಲ್ ಹುಳ ಇದ್ದಂಗಿದೆ. ನೋಡಿ ಇದು ರೇಷ್ಮೆ ಹುಳನೂ ಇದೆ. ಇದು ನೋಡಿ ಯಾವ ಥರ ಇದೆ, ಒರಿಜಿನಲ್ ಹುಳ ಅನ್ಬೇಕು, ಎರೆಹುಳ ಆ ಥರ ಇದೆ. ಮತ್ತೆ ಶೈನಿಂಗ್ ಆಗ್ತಾ ಇದೆ, ಆ ಥರ 2-3 ಹುಳಗಳು ಇದೆ ಮಾಡೆಲ್ಸು. ರೇಷ್ಮೆ ಹುಳ ಬರುತ್ತಲ್ಲ, ಅದು ಆ ಥರನೂ ಇದೆ ನೋಡಿ ಇದರಲ್ಲಿ. ಸೊ ಇದು ಸುಮಾರಾಗಿ ಒಂದು 10-20 ಅಷ್ಟು ಹುಳಗಳು ಬರುತ್ತೆ ನಿಮಗೆ. ಅದಾದ್ಮೇಲೆ ಮೀನು ಏನಾದರೂ ನೀವು ಹಿಡಿದ್ರೆ ಹಾಕ್ಕೊಳ್ಳೋಕ್ಕೆ ನೆಟ್ಟು, ಇದು ತೋರಿಸ್ಬಿಡ್ತೀನಿ, ಓಪನ್ ಮಾಡಿ ನೋಡಿ. ಇದರಲ್ಲಿ ಒಂದು ಆರಾಮಾಗಿ 30 kg ಮೀನು ಹಾಕೊಳ್ಬೋದು ನೀವು, ಅಷ್ಟು ಅಗಲವಾಗಿ ಇದೆ ನೋಡಿ. ಇದೊಂದು ಬಾಯಿ ನೋಡಿ, ಬಾಯಿನೂ ದೊಡ್ಡದಾಗಿ ಓಪನ್ ಆಗುತ್ತೆ. ಬೇಕಂದ್ರೆ ನೀವು ಇದು ಲಾಕು, ಮೀನು ಹಾಕಿದ್ಮೇಲೆ ಆರಾಮಾಗೆ ಲಾಕ್ ಮಾಡಿಕೊಂಡು ನೀರಲ್ಲಿ ಇಟ್ಕೊಳ್ಬೋದು. ಇದು ಮೋಸ್ಟ್ಲಿ ಅನ್ಸುತ್ತೆ ಒಂದು ಬೆರಳು ಹೋಗುತ್ತೆ ಆ ಸೈಜು ನೆಟ್ಟು. ನೋಡಿ
ಲಾಸ್ಟಲ್ಲಿ ಬಂದ್ಬಿಟ್ಟು ಇದು ಯಾರಾದರೂ ಕುಚ್ಚು ಮೀನು ಹಿಡಿತಾರಲ್ಲ, ಸ್ನೇಕ್ ಹೆಡ್ ಅಂತೀವಲ್ಲ, ಸ್ನೇಕ್ ಹೆಡ್ಡು, ಕುಚ್ಚು ಮೀನು, ಹೌಲ್ ಮೀನು, ಅದಕ್ಕೋಸ್ಕರ ಒಂದು ಫ್ರಾಗು ಬರುತ್ತೆ ಆ ಜೊತೆಯಲ್ಲಿ. ನೋಡಿ ಇದು ಗಾಳ ನೋಡಿ ಹಿಂಗಿದೆ, ಫುಲ್ ಹೆವಿ ಸ್ಟ್ರೆಂತ್ ಗಾಳ ಇದೆ. ಇದು ಫ್ರಾಗು, ಬಾಲ ಇರೋ ಫ್ರಾಗು, ಸ್ಮೂತ್ ಆಗಿ ಇದೆ. ಇದು ಕುಚ್ಚು ಮೀನು, ಹೌಲ್ ಮೀನು, ಆ ಥರ ಮೀನು ಹಿಡಿಯೋಕ್ಕೆ ಇದು ಒಂದು ಫ್ರಾಗು ಬರುತ್ತೆ. ಓಕೆನಾ? ಸೊ ಇದು ಪೂರ್ತಿ ಸೆಟ್. ಇವಾಗ ಬರೋಣ ನಾವು ಇದು ಪ್ರೈಸ್ ಎಷ್ಟು ಅಂತ. ಪ್ರೈಸ್ ಬಂದ್ಬಿಟ್ಟು 1750 ರೂಪಾಯಿ ಮಾತ್ರ. 6 ಅಡಿ ಸೈಜ್ಗೆ ನೀವು ಪೇ ಮಾಡಬೇಕಾಗಿರೋದು 1750 ರೂಪಾಯಿ ಮಾತ್ರ. ಇದು ನಿಮಗೆ ಕೊರಿಯರ್ ಮಾಡಬೇಕಂದ್ರೆ ಮೇ ಬಿ ಅರೌಂಡ್ 200 ಇಂದ 250 ರೂಪಾಯಿ ಆಗ್ಬೋದು. ಯಾಕಂದರೆ ಈ ರಾಡ್ ಬಂದ್ಬಿಟ್ಟು ಒಂದು PVC ಪೈಪ್ನಲ್ಲಿ, ಪ್ಲಾಸ್ಟಿಕ್ ಪೈಪ್ನಲ್ಲಿ ಪ್ಯಾಕಿಂಗ್ ಮಾಡಿ ಕಳಿಸ್ಬೇಕು, ಇಲ್ಲಾಂದರೆ ಟ್ರಾನ್ಸ್ಪೋರ್ಟ್ನಲ್ಲಿ ಹೊಡೆದೋಗ್ಬಿಡುತ್ತೆ, ಚಾನ್ಸಸ್ಸು ಇರುತ್ತೆ. ಸೊ ಇದು ಆಯಿತು. ಇದು 6 ಅಡಿ ಎಕ್ಸ್ಪ್ಲೇನ್ ಮಾಡಿಬಿಟ್ಟೆ ನಿಮಗೆ. ಇದು ಬೇಡ, ನಿಮಗೆ ಏನಾದರೂ ಇನ್ನೂ ಸ್ವಲ್ಪ ದೊಡ್ಡದು ಬೇಕು. ಸೊ ನೆಕ್ಸ್ಟ್ ಬಂದ್ಬಿಟ್ಟು 7 ಫೀಟು, 7 ಅಡಿ. 7 ಫೀಟಲ್ಲಿ 1 ಅಡಿ ಲೆಂತ್ ಜಾಸ್ತಿ ಬರುತ್ತೆ. ಸೇಮ್ ಅದೇ ರಾಡು, ಸ್ವಲ್ಪ ಲೈಟಾಗಿ ಇವಾಗ ಹೇಳ್ದಂಗೆ ಇದು 1 ಅಡಿ ಜಾಸ್ತಿ ಆಯ್ತಲ್ಲ. ಕ್ರೊಕೊಡೈಲ್ ರಾಡು, ಸಾಲಿಡ್ ಫೈಬರ್ ರಾಡು, ಸ್ಕ್ರೂ ಸಿಸ್ಟಮು ಇದಾಯಿತು. ಇದು ನೋಡಿ, ಇದು ರೀಲ್ ಬಂದ್ಬಿಟ್ಟು ರೀಲ್ಸ್ ಕಿಂಗು ಅವ್ರದ್ದು 5000, ಅದು 4000, ಇದು 5000. ಸೇಮ್ ಡ್ರ್ಯಾಗ್ ಎಲ್ಲ ಚೆನ್ನಾಗಿರುತ್ತೆ, ಡ್ರ್ಯಾಗ್ ಸೌಂಡ್ ಬರುತ್ತೆ. ಇದ್ರ ಜೊತೆಯಲ್ಲಿ ನಿಮಗೆ ಒಂದು ಬ್ರೇಡೆಡ್ ಲೈನ್ ಬರುತ್ತೆ. ಮತ್ತು ಆವಾಗಲೇ ಏನು ತೋರಿಸ್ದೆ ಎಲ್ಲ ಎರೆಹುಳ, ರಬ್ಬರ್ ಎರೆಹುಳ, ಮತ್ತು ನೆಟ್ಟು, ಮತ್ತು ಹುಕ್ಸು, ಒಂದು ಫ್ರಾಗು. ಇದು ನಿಮಗೆ 7 ಫೀಟಲ್ಲಿ ಬರುತ್ತೆ. ಅಂದರೆ ಇದು ಸ್ವಲ್ಪ ಅಮೌಂಟ್ ಜಾಸ್ತಿ ಆಗುತ್ತೆ. ಎಷ್ಟಪ್ಪ ಅಷ್ಟೇನು ಜಾಸ್ತಿ ಆಗಲ್ಲ, ಬರೀ 250 ರೂಪಾಯಿ ಜಾಸ್ತಿ ಆಗುತ್ತೆ. ಅಂದರೆ ಇದು 2000 ರೂಪಾಯಿ. 2000 ರೂಪಾಯಿಗೆ ಈ ಸೆಟ್ ನಿಮಗೆ ಬರುತ್ತೆ. 7 ಫೀಟ್ ಬರುತ್ತೆ. ಆಯಿತಾ? ಇದು ಮತ್ತೆ ಕೆಳಗೇನಿಲ್ಲ, ಇದರಲ್ಲಿ ಏನು ಬರುತ್ತೆ ಎಕ್ಸ್ಟ್ರಾ ಐಟಮ್ಸು ಸೇಮ್ ಇದರಲ್ಲೂ ಹಂಗೆ ಬರುತ್ತೆ. ನೀವು ಇದು ಬೇಡ, 7 ಫೀಟು ಬೇಡ, ನನಗೆ ಇನ್ನೂ ಸ್ವಲ್ಪ ದೊಡ್ಡದು ಬೇಕು, ನಾನು ಕಾರ್ ಫಿಶಿಂಗ್ ಮಾಡ್ತೀನಿ, ಆ ಫೀಡರ್ಸ್ ಎಲ್ಲ ಸ್ಪ್ರಿಂಗ್ ಫೀಡರ್ಸ್ ಬರುತ್ತಲ್ಲ, ಪಾಪಪ್ ಆಡ್ತೀವಿ, ಎಲ್ಲಾನು ಮಿಕ್ಸ್ ಆಡ್ತೀವಿ ಅಂದರೆ ನೀವು 8 ಅಡಿ ಹೋಗ್ಬೋದು. 8 ಅಡಿ ಇನ್ನೂ ಸ್ವಲ್ಪ ಲೆಂತ್ ಜಾಸ್ತಿ ಆಗುತ್ತೆ. ಅದೇ ಲೆಂತ್ ಜಾಸ್ತಿ ಆಗುತ್ತೆ. ಅದೇ ಕ್ರೊಕೊಡೈಲು ಸಾಲಿಡ್ ಫೈಬರ್ ರಾಡು, ಸ್ಕ್ರೂ ಸಿಸ್ಟಮು. ಮಿಕ್ಕಿದ್ದು ರೀಲ್ ಇನ್ನೂ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ, ಅಂದರೆ ಸೀರೀಸ್ ಇನ್ಕ್ರೀಸ್ ಆಗುತ್ತೆ. ನೋಡಿ ಇದು 6000. ಇದು ಬಂದ್ಬಿಟ್ಟು ಇದರಲ್ಲೂ ಬ್ರೇಡೆಡ್ ಲೈನು, ಹುಕ್ಸು, ಫ್ಲೋಟ್ಸು, ನೆಟ್ಟು, ಫ್ರಾಗು ಎಲ್ಲ ಬರುತ್ತೆ. ಇದು ಬಂದ್ಬಿಟ್ಟು 2250 ರೂಪಾಯಿ ಮಾತ್ರ. ಸೊ ಒಳ್ಳೆ ಕ್ವಾಲಿಟಿ ರಾಡು, ರೀಲ್ಸ್ ಎಲ್ಲ ನಿಮಗೆ ಇಷ್ಟರಲ್ಲಿ ಬರುತ್ತೆ. ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಆರ್ಡರ್ ಮಾಡ್ಬೋದು ನೀವು. ನಿಮಗೆ ಆಲ್ ಇಂಡಿಯಾ, ನಮ್ಮ ಕರ್ನಾಟಕದಲ್ಲಿ ಇಲ್ಲ, ಆಲ್ ಇಂಡಿಯಾ ಡೆಲಿವರ್ಡ್ ಆಗುತ್ತೆ. ಕೊರಿಯರ್ ಚಾರ್ಜಸ್ ಹೇಳ್ದಂಗೆ ಇದಕ್ಕೇನಾದರೂ ಒಂದು 100 ರೂಪಾಯಿ ಜಾಸ್ತಿ ಆಗಬೇಕು, ಯಾಕಂದರೆ ಸ್ವಲ್ಪ ಲೆಂತ್ ಜಾಸ್ತಿ ಇದೆ, ವೇಟು ತುಂಬ ಆಗುತ್ತೆ. ಇದು ಬಂದ್ಬಿಟ್ಟು ನಿಮಗೆ ಇಂಡಿಯಾ ಪೋಸ್ಟಿಂದ ಇಲ್ಲಾಂದರೆ ಪ್ರೈವೇಟ್ ಕೊರಿಯರಿಂದ ಮಾಡಿಸ್ಕೊಡ್ತೀವಿ, ಅಕಾರ್ಡಿಂಗ್ ಟು ಕೊರಿಯರ್ ಸರ್ವಿಸ್ ಹೆಂಗಿರುತ್ತೆ ಹಂಗೆ. ಸೊ ಫ್ರೆಂಡ್ಸ್, ಈ 3 ಕಾಂಬೋ ಅಲ್ಲಿ ನಿಮಗೆ ಯಾವ್ದಾನ ಇಷ್ಟ ಆಗಿದ್ರೆ 6, 7, 8 ಆ ಕಾಂಬೋ ಇಷ್ಟ ಆಗಿದ್ರೆ ನೀವು ಕೊಟ್ಟಿರೋ ಮೇಲೆ ಡಿಸ್ಪ್ಲೇ ಆಗ್ತಾ ಇರಬೇಕು, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ವಾಟ್ಸಪ್ ಮಾಡಿ, ಆರ್ಡರ್ ಮಾಡಿ. ಆದಷ್ಟು ಬೇಗ ನಿಮಗೆ ತಲುಪಿಸ್ಕೊಡ್ತೀವಿ. ಪೇಮೆಂಟ್ ಫಸ್ಟ್ ಮಾಡಬೇಕು, ಆಮೇಲೆ ಡೆಲಿವರಿ ಆಗೋದು. ಯಾಕಂದರೆ ಇದು ಆಫ್ಲೈನ್, ಇದು ಆನ್ಲೈನ್ ಅಲ್ಲ, ಇದು ಆಫ್ಲೈನ್. ನಮ್ದು ಅಂಗಡಿ ಇರೋದು. ನಿಮ್ಗೆ 1 ರೂಪಾಯಿ ಮೋಸ ಆಗಲ್ಲ, ಕ್ಲೀನಾಗಿ ತಲುಪಿಸ್ಕೊಡ್ತೀವಿ. ಸ್ವಲ್ಪ ಲೇಟ್ ಆದರೂ ನಿಮಗೆ ಈ ಕಾಂಬೋ ಅವೈಲೇಬಲ್ ಇರುತ್ತೆ. ಸೊ ಥ್ಯಾಂಕ್ಸ್ ವಾಚಿಂಗ್. ನಿಮಗೆ ಇದೇನಾದರೂ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ.